ಕಲರ್ ಟಾಕೀಸಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಕರ್ಮಸ್ಥಾನದಲ್ಲಿ ಒಳ್ಳೆಯ ಉದ್ಯೋಗ, ಒಳ್ಳೆಯ ಕೀರ್ತಿ ಇದೆ, ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಮನಸ್ಸಿದೆ. ಧನಸ್ಥಾನದಲ್ಲಿ ಗುರು ಇದ್ದಾನೆ. ವಿದ್ಯಾರ್ಥಿಗಳಿಗಂತೂ ವಿದ್ಯಾಲಾಭ, ಧನಾರ್ಥಿಗಳಿಗೆ ಧನಲಾಭ, ಕುಟುಂಬದಲ್ಲಿ ಸೌಖ್ಯ ಇವೆಲ್ಲವೂ ಉಂಟಾಗುವಂತಹ ಲಕ್ಷಣಗಳು ವೃಷಭ ರಾಶಿಯವರಿಗೆ. ಲಾಭಾಧಿಪತಿಯಾದಂತಹ ಗುರು ಧನಸ್ಥಾನಕ್ಕೆ ಬಂದದ್ದರಿಂದ ಲಾಭ ಪ್ರಾಪ್ತಿ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ನಿಮಗೆ ಲಾಭ ಇದೆ, ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ಲಾಭಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಸ್ವಲ್ಪ ತೊಂದರೆ ಇರತಕ್ಕಂತಹದ್ದು ರಾಜಕಾರಣಿಗಳಿಗೆ. ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳಾಗಿ ರಾಜಕಾರಣಿಗಳು ತಳಮಳಿಸುವಂತಹ ಸಂದರ್ಭ ಬಂದಿತು, ತೊಂದರೆಗೆ ಈಡಾಗುವಂತಹ ಸಂದರ್ಭ ಬರ್ತದೆ. ಕಾರಣ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮನಿದ್ದಾನೆ, ಅವನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಆದ್ದರಿಂದಲೇ ನೀವು ಕೆಲಸಗಾರರಿಂದ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಂದ ತೊಂದರೆಗೆ ಒಳಗಾಗ್ತೀರಿ. ನೋಡಿ, ನಿಮ್ಮ ರಾಶಿಯಿಂದ ಲಾಭಾಧಿಪತಿಯಾಗಿರ್ತಕ್ಕಂತಹ ಗುರು 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿದ್ದದ್ದರಿಂದ ಕೆಲವರಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವಂತಹ ಬಯಕೆ, ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವಂತಹ ತವಕ. ಗುರು ನಿಮ್ಮ ರಾಶಿಗೆ 2ನೇ ಮನೆಯಲ್ಲಿ ಜೂನ್ 1ನೇ ತಾರೀಕಿನವರೆಗೆ ಇರ್ತಾನೆ. ತದನಂತರದಲ್ಲಿ ಕರ್ಕಾಟಕವನ್ನು ಪ್ರವೇಶ ಮಾಡ್ತಾನೆ. ಆಗ ನಿಮಗೆ ಗುರುಬಲ ಇರೋದಿಲ್ಲ. ಈ ಗುರುಬಲ ಇರುವಂತಹ ಸಂದರ್ಭದಲ್ಲಿ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವುದರಿಂದ ಕೆಲವರಿಗೆ ಉಪನಯನ ಸಂಸ್ಕಾರ ಮಾಡಬೇಕು, ಕೆಲವರು ವಿವಾಹ ಆಗಬೇಕು ಅನ್ನುವಂತಹ ಸಂಕಲ್ಪ ಮಾಡ್ತೀರಿ. ಅಥವಾ ಕೆಲವರು 60 ವರ್ಷ ಶಾಂತಿ ಮಾಡ್ಕೊಂಡು ಬಿಡೋಣ, ಕೆಲವರು 70 ವರ್ಷ ಶಾಂತಿ ಮಾಡ್ಕೊಂಡು ಬಿಡೋಣ. ಒಟ್ಟಾರೆ ಏನೆಲ್ಲ ಯೋಚನೆಯನ್ನು ಮಾಡ್ತೀರಿ, ಅದನ್ನೇನೇ ಮಾಡೋದಿದ್ರೂ ನೀವು ಜೂನ್ 1ನೇ ತಾರೀಕಿನ ಒಳಗೆ ಮಾಡಿದಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮವರಿಗೂ ಒಳ್ಳೆಯದು, ನಿಮ್ಮ ಬೆಳವಣಿಗೆಗೂ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಈ ಕಾಲಘಟ್ಟದಲ್ಲಿ. ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 6. ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರನ ಸಂಖ್ಯೆ 6. ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ನಿಮ್ಮ ರಾಶಿಯ ಧಾನ್ಯ ಅಕ್ಕಿ, ತಂಡುಲ, ಅಕ್ಕಿಯನ್ನು ನೀವು ದಾನ ಮಾಡ್ಬೋದು ಬಡವರಿಗೆ, ಅದರಿಂದ ನಿಮಗೆ ಪುಣ್ಯ ಸಂಗ್ರಹವಾಗ್ತದೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಬಿಳಿ ವಸ್ತ್ರ ಅತ್ಯಂತ ಅನುಕೂಲವನ್ನು ತರುವಂತಹ ಸಾಧ್ಯತೆ, ಗೌರವವನ್ನು ಕೊಡಬಹುದು. ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಥವಾ ಮಹಾಲಕ್ಷ್ಮಿಯ ಮಂದಿರಕ್ಕೆ ಹೋಗಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟದೋಷಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಈ ವರ್ಷದಲ್ಲಿ. ತಾವು ಹೇಳಬೇಕಾಗಿರತಕ್ಕಂತಹ ಮಂತ್ರ ಯಾವುದು? ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರನ ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗೆ ಶುಭ. ಇದು ಮಂತ್ರ ಏನಾದರೂ ದೊಡ್ಡ ಆಯಿತು ಅಂತಾದರೆ ಓಂ ಶುಕ್ರಾಯ ನಮಃ ಇದೇ ಮಂತ್ರವನ್ನು ಹೇಳಿ, ಅಥವಾ ಓಂ ಭಾರ್ಗವಾಯ ನಮಃ ಅಥವಾ ಓಂ ಭೃಗುಪುತ್ರಾಯ ನಮಃ ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನೀಗಿ ಸುಖವನ್ನು ತರುವಂತಹ ಸಾಧ್ಯತೆ ಇದೆ. ನಾವು ಪ್ರಯತ್ನ ಮಾಡಿದ್ರಲ್ವೇ ನಮಗೆ ಫಲ ಸಿಗೋದು. ಆದ್ದರಿಂದ ಪ್ರಯತ್ನವನ್ನು ಮುಂದುವರಿಸಿ ಫಲವನ್ನು ಕಾಣ್ತೀರಿ ವೃಷಭ ರಾಶಿಯವರು ಈ ವರ್ಷದಲ್ಲಿ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯಂತ ವಿದ್ಯಾಲಾಭ ಉಂಟಾಗುವಂತಹ ಕಾಲ. ವಿದ್ಯಾಸ್ಥಾನದಲ್ಲಿ ಗುರು ಇದ್ದಾನೆ ಅಂದರೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಭವಿಷ್ಯ ಇದೆ. ನೀವು ಏನು ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡಿರ್ತೀರೋ ಆ ಗುರಿಯನ್ನು ತಲುಪುವಂತಹ ಸಾಧ್ಯತೆ ಇದೆ ಈ ವರ್ಷದಲ್ಲಿ ವೃಷಭ ರಾಶಿಯವರು. ಇನ್ನು ಅನ್ನದಾತರಿಗಂತೂ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಸಾಕಷ್ಟು ತೊಂದರೆಯನ್ನು ಈಗಾಗಲೇ ಅನುಭವಿಸಿದ್ದೀರಿ. ಇನ್ನು ನಾವು ಪರಾವಲಂಬಿಗಳಾಗಬಾರ್ದು, ಸ್ವಾವಲಂಬಿಗಳಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀರಿ. ನಿಮ್ಮ ಕೃಷಿ ವೃತ್ತಿಯಲ್ಲಿ ಹೊಸ ಹೊಸ ಆವಿಷ್ಕಾರವನ್ನು, ಹೊಸ ಹೊಸ ವೃಕ್ಷಾದಿಗಳನ್ನು, ಹೊಸ ಹೊಸ ಧಾನ್ಯಗಳನ್ನು ಬೆಳೆಯಬೇಕು ಅನ್ನುವಂತಹ ಹಂಬಲ ಉಂಟಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಗುರು ನಿಮಗೆ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಇದ್ದದ್ದರಿಂದ ಶುಭವನ್ನು ಕಾಣುವಂತಹ ಸಾಧ್ಯತೆ ಇದೆ. ಪ್ರಯತ್ನ ಪಡಿ, ಶುಭವಾಗುತ್ತೆ, ಮಂಗಳವಾಗ್ತದೆ.